ಅಜಯ್ ಇವರೇ ಸಂಬಂಧಪಟ್ಟ ಆಫೀಸರು. ಬೆಳಗ್ಗೆ ಎಷ್ಟೊತ್ತಿಗೆ ಎಬ್ಬಿಸ್ತಾರೆ ಸರ್? ಬೆಳಗ್ಗೆ ಒಂದು 6 ಗಂಟೆ ಒಳಗೆ ಅವ್ರನ್ನೆಲ್ಲ ರೆಡಿ ಮಾಡಿ ಮತ್ತೆ ಅಲ್ಲಿ ಓದಿಸ್ತಾರೆ. ಅವ್ರು ಎಲ್ಲಿವರೆಗೂ ಹೋಗಂಗಿಲ್ಲ, ಅಲ್ಲೇ ಇದ್ರ ಬೀಡಿಂಗ್. ತಿಂಡಿ ಎಲ್ಲ ಚೆನ್ನಾಗಿ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಮತ್ತೆ ರಾತ್ರಿ ಊಟ, ಮತ್ತೆ ಸ್ನ್ಯಾಕ್ಸು, ಕಾಫಿ, ಟೀ, ಮಾಡ್ಕೊಂಡು ಚಿಕನ್ನು, ಮತ್ತೆ ಮೊಟ್ಟೆ, ಬಾಳೆಹಣ್ಣು. ಪ್ರತಿದಿನ ಒಂದಿನ ಮೊಟ್ಟೆ, ಒಂದಿನ ಬಾಳೆಹಣ್ಣು. ಈಗ ಹಾಸ್ಟೆಲ್ ಎಷ್ಟು ಅಂತಿದ್ದಾರೆ ಸರ್? 150 ಇದೆ ಸರ್. 150 ಜನ ಇದ್ದಾರಮ್ಮ. ಅಲ್ಲಿ ಒಳ್ಳೆ ಊಟ ತಿಂಡಿ ಎಲ್ಲ ಕೊಡ್ತಾರೆ ಆಫೀಸರು. ಈಗ ಇವ್ರು ನೋಡಬೇಕು ಅಂದರೆ ಎಷ್ಟು ದಿನಕ್ಕೆ ಒಂದ್ಸಲ ಬರ್ಬೋದು ಸರ್? ಬರ್ಬೋದು. ವಾರಕ್ಕೆ ಒಕ್ಕಿತ ಗೌರಿಬಿದನೂರು ಹಾಸ್ಟ್ಲಿಗೆ ಈ ಆಡೋದೆ ತಿರುಗಿ ನೆಕ್ಸ್ಟ್ 6ನೇ ಕ್ಲಾಸ್ಗೆ ಇಲ್ಲೇ ಹಾಕೋಣ. ಇದು ಮಾಡೋಣ, ಚೆನ್ನಾಗಿ ಓದಬೇಕಮ್ಮ. ಹಾಂ, ಬೆಡ್ಶೀಟ್, ಇದು ಬಟ್ಟೆ ಆಯಿತಾ, ಇದು ಸ್ವೆಟ್ರಮ್ಮ ಎಲ್ಲ ಇದು. ಯಾಕೆಂದರೆ ಈಗ ಅವ್ರ ತಂದೆ ತಾಯಿ ಇದ್ದಿದ್ರೆ ಇವೆಲ್ಲ ಕೊಟ್ಟು ಕಳಿಸೋರು ಹಾಸ್ಟ್ಲಿಗೆ. ನಾನು ಇದನ್ನೆಲ್ಲ ನಾವು ಕೊಡ್ತೀರಲ್ಲ, ಆದರೂ ನನ್ನ ಜವಾಬ್ದಾರಿ ಅಲ್ವಾ. ಸುಡಮ್ಮ, ಇದು ಪೆನ್ಸಿಲ್ ಅಂತ ಏನಾ, ಇದು ಬಾಕ್ಸ್ ಅದಕ್ಕೋ. ನೇನು ನೋಡು, ನಾ ಫ್ರೀ ನೋಡು, ನಾನು ಫ್ರೀ ಇದ್ದಾಗ ಬಂದು ಮಾತಾಡ್ಸ್ಕೊಂಡು ಹೋಗ್ತೀನಿ ಸರ್. ತಂದೆ ತಾಯಿ ಇಲ್ಲದೆ ಇರೋ ಮಗು ಜೋಪಾನವಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಓದಿಸಿ. ನೀನು PUC ಚೆನ್ನಾಗಿ ಓದಮ್ಮ. ಅಮ್ಮ ಚದುನೆ PUCಲ ಪಾಪ ಸೈನ್ಸಿಗೆ చదువుతుంది అంటే నా కాలేజీకే వేసుకొని చదివిస్తాను. తిరిగి పాప MBBS ఇంజనీరింగ్ పోతుంది అంటే నాదే అకాడమీ కోచింగ్ ఇస్తాను. బాగా చదువుకుంటుంది. ಅಮ್ಮ ಚೆನ್ನಾಗಿ ಓದಬೇಕು. ಹಬ್ಬಕ್ಕೆಲ್ಲ ಮನೆಗೆ ಕಳಿಸ್ತೀರಾ? ಕಳಿಸ್ತಿಲ್ಲ ಅಂದ್ರೆ ನಾವು ಅಲ್ಲೇ ಇಟ್ಕೊಳ್ತೀವಿ. ಹಾಂ, ಇವರು ಪಂಡುಗಳಿಗೆ ನೀವು ಬೇಕು ಅಂದರೆ ಕರ್ಕೊಂಬರ್ಬೋದಮ್ಮ. ಇಲ್ಲ ಅಂದರೆ ಆ ಮಗುನ ಅಲ್ಲೇ ಇರ್ಬೋದು. ಅಮ್ಮ ಏನು ಗೊತ್ತಾ, ಚೆನ್ನಾಗಿ ಓದ್ಕೋಬೇಕಮ್ಮ. ಚೆನ್ನಾಗಿ ಓದ್ಕೋಬೇಕು. ನೀನು ಚೆನ್ನಾಗಿ ಓದಿ ಒಳ್ಳೆ ಲೆವೆಲ್ಗೆ ಹೋಗ್ಬೇಕು. ನಿಮ್ಮ ಅಪ್ಪ ಅಮ್ಮ ಉಳಿಸ್ಬೇಕು. ಈಗ ಹಾಸ್ಟ್ಲಿಗೆ ಹೋಗುವಾಗ ಬೇಜಾರಾಗಬಾರ್ದು. ಈಗ ನೀನು ಬೆಳೆದಾಗ ಜೀವನ ಮಾಡಬೇಕಲ್ಲ. ಎಲ್ಲ ಮಕ್ಕಳಿದ್ದಾರೆ, ಎಲ್ಲ ತುಂಬ ಜನ ಇದ್ದಾರೆ. ಈಗ ನಾನು 5 ವರ್ಷ ಸಿದ್ಧಗಂಗೆ ಮಧ್ಯದಲ್ಲಿ ಓದಿದೆ, ಮತ್ತು ಅಲ್ಲೂ ಇಲ್ಲೂ ಓದಿದೆ. ನನಗೂ ನಾನು PUCಯಲ್ಲಿದ್ದಾಗ ಅಪ್ಪ ಅಮ್ಮ ತೀರೋದ್ರು. ಮತ್ತು ಅಲ್ಲೂ ಇಲ್ಲೂ ಕಷ್ಟಪಟ್ಟು ಬದುಕು ಕಟ್ಕೊಂಡೇನೋ ಹಣೆ ಬರ ಚೆನ್ನಾಗಿತ್ತು, MLA ಆದೆ ಅಲ್ವಾ. ಈಗ ತುಂಬ ಜನ ತಂದೆ ತಾಯಿ ಇಲ್ದಿರೋ ಮಕ್ಕಳು ಪಾಪ ಬದುಕನ್ನು ಕಟ್ಕೊಳಕ್ಕಾಗದೆ ಎಲ್ಲೋ ಕೂಲಿ ಕೆಲ್ಸಕ್ಕೆ ಹೋಗಿ ಸ್ಟ್ರಗಲ್. ಹಂಗಾಗಬಾರ್ದು. ನಾಳೆ ನೀನು 1000 ಜನ ಹುಡುಗಿರಿಗೆ ಆದರ್ಶ ಆಗಬೇಕು. ನೋಡಿ, ತಂದೆ ತಾಯಿ ಇಲ್ಲದೆ ಇದ್ದು ಈ ಹುಡುಗಿ ಎಷ್ಟು ಎತ್ತರಕ್ಕೆ ಬೆಳೆದ್ಲು, ಎಷ್ಟು ಅಲ್ವಾ. ಅಮ್ಮ, ಈಗ ತಂದೆ ತಾಯಿ ಇಲ್ಲದೆ ಇರೋ ಮಕ್ಕಳು ಬೆಳೆಯೋದೇ ಕಷ್ಟ. ನಾನು MLA ಆಗಿದ್ದೀನಿ, ಅಮ್ಮ ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಿ, ಸ್ಕಾಲರ್ಶಿಪ್, ಈ ಲೆವೆಲ್ಗೆ ಬೆಳೆದಿದ್ದೀನಿ ಅಂದರೆ ಓದಿದ್ದಕ್ಕೆ ತಾನೆ. ನೀನು ನೋಡಿ, ಆವಾಗ ನಾನು ಚಿಕ್ಕ ವಯಸ್ಸಲ್ಲಿ ಕಷ್ಟಪಟ್ಟು ಇವಾಗ ಚೆನ್ನಾಗಿದ್ದೀನಿ. ನಾನು ನಿನಗಿಂತ ಬಡತನದಲ್ಲಿದ್ದೆ. ಭಯ ಬೀಳ್ಬೇಡ, ಚೆನ್ನಾಗಿ ಓದಬೇಕು ಸರ್. ಡೈಲಿ ಆ ಮಗು ಏನೋದುತ್ತೇನೋ ಅಂತ ನೀವೊಂದು ರಿಪೋರ್ಟ್ ಕಳಿಸ್ತೀನಿ. ಚೆನ್ನಾಗಿ ಓದಬೇಕು. ಡೈಲಿ 2 ಅವರ್ 3 ಅವರ್ ಓದಿದ್ರೆ ಒಳ್ಳೆ ಕಾಲೇಜ್ಗೆ ಹೋಗ್ತೀಯ, ಆಯಿತಾ. ಏನು ಅವ್ರ ತಂದೆಯವ್ರಿಗೆ ಏನಾಗಿತ್ತಣ್ಣ? ತಂದೆಯವ್ರಿಗೆ ಏನಾಗಿತ್ತು? ಮಂತ್ರಾಲಯಕ್ಕೆ ಹೋಗಿದ್ರು. ಅಂತ ಹೇಳಿದವನೇ ಕರ್ಕೊಂಡು ಹೋಗ್ಬಿಟ್ಟು 10 ಕಿಲೋಮೀಟರ್ ಆಚೆ ಹೋಗಿ ಗಡ್ಡಿಗೆ 12 ಕಿಲೋಮೀಟರ್ ದೂರದಲ್ಲಿ ಹೋಗಿ ಸೈಡ್ ತಳ್ಳಿಬಿಟ್ಟಿದ್ದೀನಿ. ಕರುಣೆಗೆ ಬೆಲೆಯಿದೆ, ಪುಣ್ಯಕ್ಕೆ ಫಲವಿದೆ, ದಯವ ತೋರುವ ಮಣ್ಣಿನ ಗುಣವಿದೆ. ಸಾವಿನ ಸುಳಿಯಲಿ ಸಿಲುಕಿದ ಜೀವಕ್ಕೆ ಜೀವ ನೀಡುವ ಹೃದಯವೇ ದೈವವು ಹರಿಸಿದ ಕೈಗಳು ನಮ್ಮನ್ನು ಬೆಳೆಸುತ್ತಾ ವಿಧಿಯ ಬರಹವಾಗಿ ಮೌನದಲ್ಲೇ ನಮ್ಮನ್ನು ಕಾಯುತ್ತಾ ಪ್ರತಿಫಲ ಬಯಸದೆ ತೋರಿದ ಕರುಣೆಯು ಮೊದಲು ಮನುಜನೆಂಬ ಸಾರ್ಥಕತೆಯ ನೆಮ್ಮದಿ ತರುವುದು.